ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಸ್ಟಾಕ್ ಮಾರ್ಕೆಟ್ ಡೌನ್ ಟ್ರೆಂಡ್ ನಲ್ಲಿ ಇರುವಾಗ ಬೈ ಎಟ್ ದ ಡಿಪ್ ಮಾಡಿ ಅಂತ ದೊಡ್ಡ ದೊಡ್ಡ ಇನ್ವೆಸ್ಟರ್ ಹೇಳ್ತಾರೆ. ನಾನು ಕೂಡ ಮಾರ್ಕೆಟ್ ಡೌನ್ ಆದಾಗ ಡಿಪ್ ಅಲ್ಲಿ ಬೈ ಮಾಡಿದ್ದೆ, ಆದರೆ ನಾನು ಬೈ ಮಾಡಿದ ಮೇಲೆ ಇನ್ನೂ ತುಂಬಾ ಡೌನ್ ಆಗಿ ಲಾಸ್ ಆಗಿದೆ. ಈಗ ಇದನ್ನ ಸೆಲ್ ಮಾಡಬೇಕಾ ಅಥವಾ ಹೋಲ್ಡ್ ಮಾಡಬೇಕಾ ಅಂತ ತಿಳಿಸ್ಕೊಡಿ. ಹಾಗೆ ಸ್ಟಾಕ್ ಮಾರ್ಕೆಟ್ ಇನ್ನೂ ಎಷ್ಟು ಡೌನ್ ಆಗ್ಬೋದು ಅಂತ ಕೇಳಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಡೌನ್ ಅಲ್ಲಿ ಇರುವಾಗ ಬೈ ಮಾಡೋದು ಗುಡ್ ಡಿಸಿಷನ್, ಹೌದು. ಆದರೆ ಮೊದಲನೇದಾಗಿ ಇದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋರಿಗೆ ಜಾಸ್ತಿ ಯೂಸ್ಫುಲ್ ಆಗಿರುತ್ತೆ, ಯಾಕಂದ್ರೆ ಅವರು ಶಾರ್ಟ್ ಟರ್ಮ್ ವೊಲಾಟಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎರಡನೇದಾಗಿ ನೀವು ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟೈಮಲ್ಲಿ ಫಂಡಮೆಂಟಲಿ ಚೆನ್ನಾಗಿರುವ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳಲ್ಲಿ, ಬ್ಲೂ ಚಿಪ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ರೈಟ್ ಡಿಸಿಷನ್ ಆಗಿರುತ್ತೆ. ನೀವು ಫಂಡಮೆಂಟಲಿ ಚೆನ್ನಾಗಿರುವ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಹಾಗೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಆ ಸ್ಟಾಕ್ಸ್ ನ ಹೋಲ್ಡ್ ಮಾಡಿ, ಸೆಲ್ ಮಾಡೋಕೆ ಹೋಗಬೇಡಿ. ಹಾಗೆ ನೀವು ಸ್ಟಾಕ್ ಮಾರ್ಕೆಟ್ ಇನ್ನೂ ಎಷ್ಟು ಡೌನ್ ಆಗ್ಬೋದು ಅಂತ ಕೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಎಷ್ಟು ಡೌನ್ ಆಗುತ್ತೆ, ಎಷ್ಟು ಅಪ್ ಆಗುತ್ತೆ ಅಂತ ಯಾರಿಗೂ ಸರಿಯಾಗಿ ಪ್ರಿಡಿಕ್ಟ್ ಮಾಡೋಕೆ ಆಗೋದಿಲ್ಲ. ಟೆಕ್ನಿಕಲ್ ಅನಾಲಿಸಿಸ್ ನೋಡಿ, ಸಪೋರ್ಟ್, ರೆಸಿಸ್ಟೆನ್ಸ್ ಎಲ್ಲ ನೋಡಿದ್ರೂ ಕೂಡ ಬೇರೆ ಹಲವಾರು ಫ್ಯಾಕ್ಟರ್ಸ್ಗಳು ಕೂಡ ಮಾರ್ಕೆಟ್ ಮೂವ್ಮೆಂಟ್ ಮೇಲೆ ಎಫೆಕ್ಟ್ ಮಾಡ್ತವೆ. ಹಾಗಾಗಿ ಮಾರ್ಕೆಟ್ನ ಎಕ್ಸಾಕ್ಟ್ ಪ್ರಿಡಿಕ್ಷನ್ ಮಾಡೋಕೆ ಯಾರಿಗೂ ಆಗೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಬಗ್ಗೆ ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಡೌಟ್ಸ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.